ಈ ತರಹ ನೋಡಿ ನೋಡಿ ಆಗಿಲ್ಲ ಅಂದ್ರೆ ಬಿಟ್ಬಿಡಿ ಅಂದಿದ್ರು ಅಪ್ಪ ಅಮ್ಮ. ಕಹಿ ಸತ್ಯ ಹೇಳಿದ ರ್ಯಾಪರ್ ಚಂದನ್ ಶೆಟ್ಟಿ. ಕನ್ನಡ ರ್ಯಾಪರ್, ಸಂಗೀತ ನಿರ್ದೇಶಕ, ಗಾಯಕ ಹಾಗೂ ನಟ ಚಂದನ್ ಶೆಟ್ಟಿ ಇತ್ತೀಚೆಗಂತೂ ತಮ್ಮ ವಿಚ್ಛೇದನದ ವಿಚಾರವಾಗಿ ಹೆಚ್ಚು ಸುದ್ದಿಯಲ್ಲಿದ್ದಾರೆ. 2020 ಫೆಬ್ರವರಿ 25 ಹಾಗೂ 26ರಂದು ಚಂದನ್ ಶೆಟ್ಟಿ ನಿವೇದಿತಾ ಗೌಡ ವಿವಾಹ ಮಹೋತ್ಸವ ಗ್ರ್ಯಾಂಡ್ ಆಗಿ ನಡೆಯಿತು. 2024ರಲ್ಲಿ ದಂಪತಿ ವಿಚ್ಛೇದನ ಪಡೆದರು. ತಮ್ಮ 4 ವರ್ಷಗಳ ದಾಂಪತ್ಯಕ್ಕೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅಂತ್ಯ ಹಾಡಿದ್ರು. ವಿಚ್ಛೇದನದ ಬಳಿಕ ಮುದ್ದು ರಾಕ್ಷಸಿ ಚಿತ್ರದಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಒಟ್ಟಿಗೆ ಅಭಿನಯಿಸುತ್ತಿದ್ದಾರೆ. ಸಿನಿಮಾದ ಶೂಟಿಂಗ್ ವೇಳೆ ಚಂದನ್ ಶೆಟ್ಟಿ ಜೊತೆ ನಟಿಸುವಾಗ ನಿವೇದಿತಾ ಗೌಡ ಭಾವುಕರಾದರು. ಹಾಗಿದ್ರೆ ಚಂದನ್ ಶೆಟ್ಟಿ ಬಗ್ಗೆ ನಿವೇದಿತಾ ಗೌಡ ಮನಸ್ಸಿನಲ್ಲಿ ಇನ್ನೂ ಭಾವನೆಗಳು ಇದೆಯಾ? ಮತ್ತೆ ಚಂದನ್ ಶೆಟ್ಟಿ ನಿವಿ ಒಂದಾಗ್ತಾರ ಎಂಬ ಪ್ರಶ್ನೆಗಳು ಮೂಡಿವೆ. ಇದೇ ವಿಷಯದ ಬಗ್ಗೆ ಮಾತನಾಡಿರುವ ಚಂದನ್ ಶೆಟ್ಟಿ, ನಿವೇದಿತಾ ಗೌಡಗೆ ನನ್ನ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ನನಗೆ ಹೇಳಬೇಕಿತ್ತು ಅಂತ ಹೇಳಿದ್ರು. ನಿವೇದಿತಾ ಗೌಡ ನನಗೆ ಮೆಸೇಜ್ ಆಗ್ಲಿ ಕಾಲ್ಸ್ ಆಗ್ಲಿ ಮಾಡೋದಿಲ್ಲ ಅಂತ ಹೇಳಿರುವ ಚಂದನ್ ಶೆಟ್ಟಿ ಮತ್ತೆ ಒಂದಾಗುವ ಸಾಧ್ಯತೆಯನ್ನ ತಳ್ಳಿ ಹಾಕಿದ್ದಾರೆ. ಸಂಬಂಧ ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾದಾಗ ಅದರಿಂದ ಹೊರಗೆ ಬರುವುದು ಮುಖ್ಯವಾಗಿತ್ತು. ನಾನು ಖುಷಿಯಾಗಿರ್ಬೇಕಿತ್ತು, ನೆಮ್ಮದಿ ಬೇಕಿತ್ತು, ಖುಷಿ ಬೇಕಿತ್ತು ಎಂದಿರುವ ಚಂದನ್ ಶೆಟ್ಟಿ ವಿಚ್ಛೇದನದ ಬಳಿಕ ಇಬ್ಬರು ಖುಷಿಯಾಗಿದ್ದೀವಿ ಅಂತ ತಿಳಿಸಿದ್ರು. ವಿಚ್ಛೇದನ ಪಡೆದುಕೊಳ್ಳುತ್ತೇವೆ ಅಂತ ಅಪ್ಪ ಅಮ್ಮನಿಗೆ ಹೇಳಿದಾಗ ಅವರ ರಿಯಾಕ್ಷನ್ ಹೇಗಿತ್ತು ಎಂಬ ಪ್ರಶ್ನೆಗೆ ಉತ್ತರಿಸಿರುವಂತಹ ಅವರು ಆಗ ಕಹಿ ಸತ್ಯವೊಂದನ್ನ ಚಂದನ್ ಶೆಟ್ಟಿ ಬಾಯ್ಬಿಟ್ರು. ನಾನು ಖುಷಿಯಾಗಿಲ್ಲ ಅನ್ನೋದು ನನ್ನ ಅಪ್ಪ ಅಮ್ಮನಿಗೆ ಗೊತ್ತಾಗ್ತಿತ್ತು. ನನ್ನನ್ನ ಆ ತರಹ ನೋಡಿ ನೋಡಿ ಕೊನೆಗೆ ಆಗಿಲ್ಲ ಅಂದ್ರೆ ಬಿಟ್ಬಿಡಿ ಇಬ್ಬರು ಅಂತ ಅಪ್ಪ ಅಮ್ಮ ಹೇಳಿದ್ರು ಎಂಬ ಕಹಿ ಸತ್ಯವನ್ನ ಚಂದನ್ ಶೆಟ್ಟಿ ಬಿಚ್ಚಿಟ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.